ನೋಡಿ, ಈಗ ಆಲ್ರೆಡಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿ ಬೇಲ್ ಮೇಲೆ ಆಚೆ ಇದ್ದಾರೆ ಮಾಜಿ ಸಚಿವ ಹಾಗೆ ಹಾಲಿ ಶಾಸಕ ಎಚ್.ಡಿ. ರೇವಣ್ಣ. ಇದೀಗ ಅವರ ಮೇಲೆ ದಾಖಲಾಗಿರುವ ಮತ್ತೊಂದು ಪ್ರಕರಣ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಡೆ ಬಿಸಿ ರೇವಣ್ಣ ಅವರ ಪಾಲಿಗೆ. ಯಾಕಂತಂದ್ರೆ ಇವತ್ತು ಅವರ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಕೋರ್ಟ್ನಲ್ಲಿ. ದೇವೇಗೌಡರ ನಿವಾಸಕ್ಕೆ ಎಚ್.ಡಿ. ರೇವಣ್ಣ ಇದೀಗ ಆಗಮಿಸಿದ್ದಾರೆ. ದೇವಸ್ಥಾನಕ್ಕೆ ತೆರಳಿ ನೇರವಾಗಿ ತಂದೆಯವರ ನಿವಾಸಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ. ನಾವು ಗಮನಿಸಿದ್ವಿ, ಫಸ್ಟ್ ಟೈಮ್ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಅರೆಸ್ಟ್ ಆದ ಸಂದರ್ಭದಲ್ಲೂ ಕೂಡ ದೇವೇಗೌಡರ ನಿವಾಸದಲ್ಲೇ ಇದ್ರು ರೇವಣ್ಣ ಅವರು. ಮಹತ್ವದ ದಿನಗಳು, ಬಹುಶಃ ತಂದೆ ಅವರ ಆಶೀರ್ವಾದ, ಮಾರ್ಗದರ್ಶನ, ಇಮೋಷನಲ್ ಸಪೋರ್ಟ್ ಇದೆಲ್ಲದರ ನಿರೀಕ್ಷೆ ಸಹಜವಾಗಿದ್ದೇ ಇರುತ್ತೆ ರೇವಣ್ಣ ಅವರಿಗೆ ಇಂಥ ಸಂದರ್ಭದಲ್ಲಿ. ಹಾಗೆ ಕಾನೂನಾತ್ಮಕ ಸಲಹೆಗಳನ್ನು ಕೂಡ ಅಲ್ಲೇನೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ ವಕೀಲರಿಂದ. ಹೀಗಾಗಿ ಇವತ್ತಿನ ಜಾಮೀನು ಅರ್ಜಿ ವಿಚಾರಣೆಗೆ ಹಾಜರಾಗೋಕೆ ಮುಂಚೆ ಯಾವೆಲ್ಲ ರೀತಿಯಲ್ಲಿ ಮುಂದಿನ ನಡೆಗಳು ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಬೇಕು. ಹಾಗೆ ಮಾನಸಿಕ ಧೈರ್ಯ ಬೇಕು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಟ್ಟಿರಬಹುದು ರೇವಣ್ಣ ಅವರು. ಆದರೆ ಇವತ್ತು ಜಾಮೀನು ಅರ್ಜಿಯ ವಿಚಾರಣೆ ಇದೆ. ನಮಗೆ ಗೊತ್ತಿದೆ, SIT ಪರವಾದ ವಕೀಲರು ಇನ್ಫ್ಯಾಕ್ಟ್ ಜಾಮೀನು ಕೊಡಲೇಬಾರದು ಈ ಪ್ರಕರಣದಲ್ಲಿ ಅವ್ರಿಗೆ ಅಂತ ಹೇಳಿ ಬಲವಾದ ವಾದವನ್ನು 2 ದಿನಗಳ ಕಾಲ ಸತತವಾಗಿ ಮಂಡಿಸಿದ್ದಾರೆ. ನ್ಯಾಯಾಧೀಶರು ವಾದ ಪ್ರತಿವಾದವನ್ನು ಆಲಿಸಿ ಯಾವ ರೀತಿಯಾದ ತೀರ್ಮಾನಕ್ಕೆ ಬರ್ತಾರೆ ಇವತ್ತು ಸದ್ಯಕ್ಕಿರುವ ಕುತೂಹಲ ಇದು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದೇಶದಾದ್ಯಂತ ಹಲ್ಚಲ್ ಎಬ್ಬಿಸಿದೆ. ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡೈರೆಕ್ಟರು, ಪ್ರೊಡ್ಯೂಸರು, ಅದ್ರ ಜೊತೆಗೆ ಆ್ಯಕ್ಟರು ಎಲ್ಲ ಇವರೇ. ಇವರು ನಮ್ಮ ಮೇಲೆ ಅಂದರೆ ಯಾರು ಪ್ರದರ್ಶಕರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪ ಪ್ರತ್ಯಾರೋಪದೆಲ್ಲ ಬಗ್ಗೆ ಪ್ರದರ್ಶಕರ ಮೇಲೆ ಇವರು ಹಾಕುತ್ತಿದ್ದಾರೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹಿಂಗಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಪಾಪ ಯಾರೋ ಸಿನಿಮಾ ಟೆಂಟ್ ಹಾಕಿರುತ್ತಾರೆ, ಯಾವುದೋ ಪಿಕ್ಚರ್ ರಿಲೀಸ್ ಮಾಡುತ್ತಾರೆ, ಮೋದಿ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸುತ್ತಾರೆ, ಪ್ರಜ್ವಲ್ ಪಾಸ್ಪೋರ್ಟನ್ನು ಯಾಕೆ ರದ್ದು ಮಾಡಿಲ್ಲ ಅಂಥೇಳಿ ಮೋದಿ ಮೇಲೆ ಕೂಡ ಇವರು ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡ್ತಾ ಹೀಗೆಲ್ಲ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ, ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಗಿದೆ. ಇದು ಈಗ ರಾಜ್ಯದಲ್ಲಿ ಭಾಳ ಚರ್ಚೆ ವಿಚಾರ. ಇದರ ನಡುವೆ ಕೆಲ ಆಡಿಯೋಗಳೆಲ್ಲ ರಿಲೀಸ್ ಆಗಿ ಆಡಳಿತ ಪಕ್ಷ DK ಶಿವಕುಮಾರ್ ಸೇರಿದಂತೆ ಕೆಲ ಸಚಿವರ ಮೇಲೆಲ್ಲ ಆರೋಪಗಳು ಬಂದಿದೆ. ಹೀಗೆಲ್ಲ ಇರುವಾಗ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಏನು ಆ ಕಮಿಟಿ ಮಾಡಿದ್ರು ಇದನ್ನು ಪ್ರದರ್ಶನ ಮಾಡೋದಕ್ಕೆ ಅಥವಾ ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ ಅಥವಾ ಡ್ಯಾಮೇಜ್ ಮಾಡೋದಕ್ಕೆ ಪ್ರತಿಪಕ್ಷಗಳಿಗೆ ಅನ್ನೋದೆಲ್ಲ ಇತ್ತಲ್ಲ, ಅದ್ರ ಬಗ್ಗೆ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಿಸ್ತೀವಿ, ನಾವು ರಾಜ್ಯ ಸರ್ಕಾರ ಬೆನ್ನೆಲುವಾಗಿ ನಿಂತ್ಕೋತೀವಿ ಅಂತ ಇನ್ನೂ ಕೂಡ ಅವ್ರ ಬಾಯಿಂದ ಬಂದಿಲ್ಲ ಅಲ್ಲ. ಈಗ ಮೋದಿಯವರು ಯುಕ್ರೇನು ಮತ್ತು ರಷ್ಯಾ ಯುದ್ಧ ನಿಲ್ಲಿಸ್ಬೋದು, ಗಾಜಾನಲ್ಲಿ ಬಾಂಬಿಂಗ್ ನಿಲ್ಲಿಸ್ಬೋದು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನಂತ ಹುಡ್ಕೊಂಡು ನಮಗೆ ಹೇಳೋಕ್ಕಾಗೋದಿಲ್ವ? ನಮಗೆ ಕಾನೂನಾತ್ಮಕವಾಗಿ ಆ ಶಕ್ತಿ ಇದ್ದರೆ ನಾವು ಮಾಡಿಬಿಡ್ತಾ ಇದ್ವಿ. ಆದರೆ SIT ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ನೇ ಬಂದಿಲ್ಲ ಇನ್ನು ರಿಪೋರ್ಟು. ಇವರೇ CBI ಕೊಡಿ, CBI ಕೊಡಿ. ಏನಕ್ಕೆ CBI ಕೊಡಬೇಕು? ನೀವು ಮುಚ್ಚಾಕ್ಲಿಕ್ಕ? ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಯಾರಿದ್ದಾರೆ, ನಿಮ್ಮ ಸಂಸದರು ಯಾರಿದ್ದಾರೆ, ಅವರಿಗೆಲ್ಲ ನೀವು ಇದು ಕೊಡ್ಲಿಕ್ಕ, ಅವರಿಗೆಲ್ಲ ಫ್ರೀ ಪಾಸ್ ಕೊಡ್ಲಿಕ್ಕ? ನಾವು ಬರಲಿ, ಪ್ರೈಮ್ ಅಕ್ಯೂಸ್ಡ್ ಯಾರಿದ್ದಾರೆ ವಿಚಾರಣೆ ಮಾಡೋಣ, ರಿಪೋರ್ಟ್ ಕೊಡೋಣ, ಆಮೇಲೆ ಸಮಂಜಸ ಇಲ್ಲ ಅಂದರೆ ನೋಡೋಣ ಏನು ಮಾಡ್ತಾರ್ರಿ. ಅವರು ಎಲ್ಲ ಜೊತೆಗೆ ಇದ್ದಾರೆ. ಅಮಿತ್ ಶಾ ಅವರೇ ಇದಕ್ಕೆ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ದೇವರಾಜೇಗೌಡರು ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿದತ್ತು? ಅಮಿತ್ ಶಾ ಅವರೇ ಡೈರೆಕ್ಟರ್ ಇದಕ್ಕೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ? ಸುಮ್ಮನೆ ಪ್ರೊಡ್ಯೂಸರ್. ಈಗ ಏನಾಗ್ಬಿಟ್ಟಿದೆ, ಇವರು BJP ಅವರು JDS ಅವರು ಏನು ಮಾಡ್ತಾ ಇದ್ದಾರೆ, ಡೈರೆಕ್ಟರೇ ಬೇರೆ, ಪ್ರೊಡ್ಯೂಸರೇ ಬೇರೆ, ಆ್ಯಕ್ಟರ್ ಮನೆ ಮಗನೇ, ಆ ಥಿಯೇಟರ್ ಓನರಿಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ
ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.